ಹಲವಾರು ಶರಣರು ತಾವು ತಂದಂತ ವಚನಗಳ ಗಂಟನ್ನು ಅಲ್ಲಿ ಸುರಕ್ಷಿತವಾಗಿ ಇರಿಸಿದರು. ಆದ ಕಾರಣ ಅಲ್ಲಿ ಎಷ್ಟೋ ಶರಣರು ಲಿಂಗದೊಳಗಾದರು. ಕೊನೆಗೆ ಚನ್ನಬಸವಣ್ಣನವರು ಕೂಡ ಅಲ್ಲೇ ಲಿಂಗದೊಳಗಾದ ಕಾರಣ ಉಳುವಿ ಕ್ಷೇತ್ರವು ಇಂದು ನಮಗೆ ಸುಕ್ಷೇತ್ರವಾಗಿ ಪರಿಣಮಿಸಿದೆ. 12ನೇ ಶತಮಾನದ ವಚನ ಸಾಹಿತ್ಯ ಗುಹೆಯೊಳಗೆ ಹುದುಗಿಟ್ಟಂತ ಈ ಅಪಾರ ವಚನ ಸಾಹಿತ್ಯ ನಿಧಿಯನ್ನು ಅತ್ಯಂತ ಸರಳ ಕನ್ನಡ ಭಾಷೆಯಲ್ಲಿ ಅಂದಿನ ಶರಣರು ಬರೆದಂತ ಈ ಸಂಪತ್ತು ಕನ್ನಡ ಸಾರಸ್ವತ ಲೋಕಕ್ಕೆ ಅತ್ಯಂತ ಸರ್ವಶ್ರೇಷ್ಠವಾದಂತ ಸಾಹಿತ್ಯವಾಗಿದೆ. ಒಂದು ಮಾತು, ಕಿತ್ತೂರಿನ ನಾಡ ಸಂಪತ್ತು ಅನ್ಯರ ಅಂದರೆ ಬ್ರಿಟಿಷರ ಪರಕೀಯರ ವಶವಾಗಬಾರದೆಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಅರಮನೆಯ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಅಪಾರ ಸಂಪತ್ತನ್ನ ರಾತೋರಾತ್ರಿ ಆನೆ, ಕುದುರೆ, ಕತ್ತೆಗಳ ಮೇಲೆ ಹೊರಿಸಿ ಅವುಗಳನ್ನು ನಮ್ಮವರಿಗೆ ಸಿಗಲೆಂದು ಕಳುಹಿಸಿದಂತೆ ಶರಣರು ಅಲ್ಲಲ್ಲಿ ಬಚ್ಚಿಟ್ಟಂತ ಅಪಾರವಾದಂತ ವಚನ ಸಾಹಿತ್ಯ ಗಂಟನ್ನ ಅವನ್ನು ಸಂಗ್ರಹ ಮಾಡಿದ ಪುಣ್ಯಾತ್ಮ ಡಾಕ್ಟರ್ ಪಗು ಹಳಕಟ್ಟಿಯವರು. ನೀವು ಇಷ್ಟು ವಿಸ್ತಾರವಾಗಿ ಏನ್ ವಿವರಣೆ ಕೊಟ್ರಿ ವಚನಗಳ ಬಗ್ಗೆ. ಈ ವಚನಗಳನ್ನ ಪ್ರಥಮ ಬಾರಿಗೆ ಒಂದೇ ಕಡೆ ಸಂಗ್ರಹಿಸಿ ಕೊಟ್ಟಂತ ವ್ಯಕ್ತಿ ಇದಕ್ಕಾಗಿ ಅವ್ರ ಜೀವನ ಪರ್ಯಂತರದಲ್ಲಿ ಎಂತೆಂತ ಸಾಹಸ ಮಾಡಿದ್ರು, ಏನು ಮಾಡಿದ್ರು ಅನ್ನೋದು ಬಹಳಷ್ಟು ನಮ್ಮ ಏನಪ್ಪಾ ಅಂದ್ರ ಜನಕ್ಕೆ ಗೊತ್ತಿಲ್ಲದ ಹೋದಂತ ಪ್ರಸಂಗ ಅದ. ಕೆಲವು ಜನಕ್ಕೆ ಗೊತ್ತಿರಬಹುದು, ಇಲ್ಲ ಯಾರು ಪರ್ಟಿಕ್ಯುಲರ್ ಆಗಿ ಕನ್ನಡ ಭಾಷೆಯನ್ನ, ಕನ್ನಡ ಜ್ಞಾನವನ್ನ ಅಥವಾ ಕನ್ನಡ ಸಾಹಿತ್ಯ ಅಭ್ಯಾಸ ಮಾಡಿಕೊಂಡಾಗ ಇಂಥವೆಲ್ಲ ಸಿಗುವಂತ. ಆದ್ರೆ ಜನಸಾಮಾನ್ಯ ನಮಗೆ ನೀವು ಸರಳ ಭಾಷೆಯಲ್ಲಿ ಹೇಳ್ರಿ, ಇವರು ಯಾವ ರೀತಿಯಾಗಿ ಸಂಗ್ರಹ ಮಾಡೋದಾಯ್ತು, ಜೊತೆಗೆ ಇವ್ರ ಬದುಕು ಹೆಂಗಿತ್ತು ಅಂತ. ಯಾಕಪ್ಪ ಅಂದ್ರ ಬದುಕ ಇವ್ರೇನು ಬಹಳ ವೆಲ್ ಎಸ್ಟಾಬ್ಲಿಷ್ಡ್ ಇದ್ರ ಅಥವಾ ಬಹಳ ಶ್ರೀಮಂತರಿದ್ರ ಅಥವಾ ಮತ್ತೇನೂ ಇದ್ರ. ಯಾಕಂದ್ರೆ ಇಷ್ಟು ಸಾಹಸ ಮಾಡ್ಬೇಕಂದ್ರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ, ಖರ್ಚು ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಇವ್ರು ಇಂಥದ್ದು ಸಾಹಸ ಮಾಡಿದಾರಂದ್ರ ಇವ್ರು ಆರ್ಥಿಕ ಮತ್ತೆ ಅದ್ರಲ್ಲಿ ರಾವ್ ಬಹದ್ದೂರಪ್ಪ ಅಂತಂದ್ರ ವಿಶೇಷವಾಗಿ ಬ್ರಿಟಿಷ್ ಆಡಳಿತಕ್ಕೆ ಯಾರು ಬದ್ಧರು ಇರ್ತಾರಲ್ಲ ಅಂತ ರಾವ್ ಬಹದ್ದೂರ್ ಕೊಡುವಂತ ಒಂದು ಪರಂಪರೆ ನಮ್ಮಲ್ಲಿ ಬೆಳೆದು ಬಂದಿದೆ. ಈ ನೆಲೆಯಲ್ಲಿ ಅವ್ರ ಬಗ್ಗೆ ಏನೋ ಕಚೇರಿ ಕೇಳ್ತಾ ಇದ್ವಿ. ಅದ್ರಲ್ಲಿ ಒಂದಿಷ್ಟು ನಮಗೆ ಹೇಳ್ಬೇಕಾಯ್ತು ಕ್ಲಿಯರ್ ಆಗಿ, ಇವ್ರು ಇದಕ್ಕಾಗಿ ಮಾಡಿದಂತ ಹಾರ್ಡ್ ವರ್ಕ್ ಏನು ಅಥವಾ ಏನ್ ಖರ್ಚು ಮಾಡ್ಕೊಂಡು ಏನ್ ಬದುಕನ್ನ ಹೆಂಗ್ ನಡೆಸಿದ್ರು ಅನ್ನುವಂಥದ್ದು. ಬದುಕು ಮತ್ತು ವಚನ, ಬದುಕನ್ನ ವಚನ ಮಾಡ್ಕೊಂಡ್ರು, ವಚನ ಬದುಕು ಮಾಡ್ಕೊಂಡ್ರು ಅಂತ.